ಅಂತ ಹತ್ತಿರದಲ್ಲಿ ನೀರು ಈ ಕಡೆ ಬಂದಿದ್ದಂಥ ಕಡೆಗೆ ಹೊರಗೆ ಹೋಗೋದಿಲ್ಲ. ಲೂಟಿ ಮಾಡಿದವರಲ್ಲ ಕೋಟಿ ಗಂಟೆ ಅಂತಂದ್ರೆ ಹೊಲಗಳು ಲೂಟಿ ಮಾಡ್ಯಾರ. ಸರ್ ಅಲ್ಲಿ ಏನು ಕಳಿಸ್ತಾರೆ ಮಕ್ಕಳು ಒಂದು ವೇಳೆ ಈಗ ಆಟ ಆಡಕ್ಕೆ ಹೋಗಿ ಯಾರು ಕೊಡ್ತಾರೆ ಅನ್ನು ಯಾರು ಕೊಡಲ್ಲ. ಮತ್ತು ಅದು ಅಂಥದ್ದು ಒಂದು ಎದುರಿಂದ ನಾವು ಒಳಗೆ ಎಂಟ್ರಿ ಹೊಡ ಹೊತ್ತಿನಿಗೆ ದೇವ್ ಬಾಯಿ ಕರ್ಕೊಂಡು ಕುಂತಾಗ ಏನಂತಂದ್ರೆ ಇದು ನಿಂತಿಲ್ಲ. ಈಗ ಅದು ನೋಡಿದ್ರೆ ನಮ್ಮ ಮಕ್ಕಳಿಗೆ ಏನಂತಾರೆ ಆ ಶಾಲೆಗೆ ಕಳಿಸ್ಲಿಕ್ಕೆ ನಮಗೆ ಇಷ್ಟನೇ ಇಲ್ಲ ಹೇಳಂತದ್ದು ಏನಂತಾರೆ ಇಲ್ಲಿರ್ತಕ್ಕಂಥ ಒಬ್ಬರಿಬ್ಬರು ನಮಗೆ ಮಾಸ್ಟರ್ ಪೇರೆಂಟ್ಸ್ಗಳು ಹೇಳಿದ್ರು. ಅದ್ರಿಗೆ ಕಳಿಸ್ತಕ್ಕಂಥ ಏನು ಅವ್ರ ಮಕ್ಕಳ ಸಂಖ್ಯೆ ಹೇಳಿದ್ರು 110 ದಿನ ಅಂತ ಈಗ ಅವರೇ ಮೇಡಮ್ ಅವ್ರು ಹೇಳಿದ್ರು. 110 ಮಕ್ಕಳಿದ್ದಿದ್ರು. ಅವ್ರು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿರ್ತಕ್ಕಂತಹ ವಾತಾವರಣ ನೋಡ್ಕೊಂಡು ಏನಿದೆ ಶಾಲೆ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಇಲ್ಲದಂಥ ವ್ಯವಸ್ಥೆ ನೋಡಿಕೊಂಡು ಪಾಲಕರು ಏನು ಮಾಡ್ತಾ ಇದ್ದಾರೆ ಪ್ರೈವೇಟ್ ಶಾಲೆಗಳಿಗೆ ಏನಂತಂದ್ರೆ ಮುಖ ಮಾಡಲಿಲ್ಲ ಅಂತ ಹೇಳ್ಕೊಂಡು ನಾವು KRS ಪಕ್ಷದಿಂದ ಸುಮ್ಮನೆ ಕೂಡೋರಲ್ಲ. ನಾವು ಇದೇ ಊರಲ್ಲಿ ಮನೆ ತಿರುಗಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಏನಂತಂದ್ರೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೇವೆ. ನಮ್ಮಲ್ಲಿಂದ ಸಾಧ್ಯವಾದಷ್ಟು ಏನಂತಂದ್ರೆ ಪ್ರತಿದಿನ ಒಂದೊಂದು ಗಲ್ಲಿಗೆ ಹೋಗಿ ಇದಕ್ಕೆ ದೇಣಿಗೆ ಇದು ಏನು ಭಿಕ್ಷೆ ಎತ್ಕೊಂಡು ಆ ಭಿಕ್ಷೆಲಿಂದ ಏನಂತಾರೆ ಮಕ್ಕಳಿಗೆ ನಾವು ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಇದ್ದಿನಂತ 19 ಮಕ್ಕಳು 2 ಟೀಚರ್ಗಳು ಇದ್ದಾರೆ ಅಂತ ಹೇಳ್ತಾರೆ. ಆ 19 ಮಕ್ಕಳು 2 ಟೀಚರ್ಗಳು ಅಂತ ಟೋಟಲ್ 21 ಜನಗಳು ದಿನ ಏನು ಶಾಲೆಗೆ ಬರ್ತಾ ಇದ್ದಾರಲ್ಲ ಅವ್ರಿಗೆ ನಾವು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ತೇವೆ ಅಂತಂದು ಹೇಳಿ ಇವತ್ತು ನಾವು ಭಿಕ್ಷೆ ಎತ್ತಲಕ್ಕೆ ಬಂದಿದ್ದೇವೆ. ಇಲ್ಲಿ ಅಪ್ಪರ ಕುಂತಾರ ಎಷ್ಟು ಕೊಡ್ತಾರ ನೋಡೋಣ. ಇವ್ರು ತಗೊಂಡೇನಂದ್ರೆ ನಾವು ಇವತ್ತು ಭಿಕ್ಷೆ ಎತ್ತಿ ನಾವು ಇದಕ್ಕೆ ಮಕ್ಕಳನ್ನ ಇದು ಮಾಡ್ತಾ ಇಲ್ಲ ಅದಕ್ಕೆ ನಾವು ಇದು ಮಾಡ್ತೇವೆ. ಬಂಧುಗಳೇ, ಆ ಮಕ್ಕಳ ಭವಿಷ್ಯ ಒಂದು ಒಳ್ಳೇದಾಗಲಿ ಅಂತಂದು ಹೇಳಿ ಈ ಅಕ್ಕರು ಏನಂತಾರೆ ನಮಗೆ 100 ರೂಪಾಯಿ ಏನಂತಂದ್ರೆ ಭಿಕ್ಷೆ ಕೊಟ್ಟಿದ್ದಾರೆ. ಇವರಿಗೆ ಏನಂತಾರೆ ದೇವ್ರು ಒಳ್ಳೇದು ಮಾಡಲಿ, ಇವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಹೇಳ್ತೇವೆ. ಯಾಕಂತಂದ್ರೆ ಆ 19 ಮಕ್ಕಳು ಭವಿಷ್ಯಕ್ಕೆ ಏನಂತಂದ್ರೆ ಇಂಥ ದಾನಿಗಳಿಂದ ಏನಂತಂದ್ರೆ ಇವತ್ತು ಅಭಿವೃದ್ಧಿ ಆಯ್ತದಂಬಂತ ನಮಗೊಂದು ನಂಬಿಕೆ ಬಂದದ. ಇವ್ರಿಗೆ ಏನಂತಾರೆ ಧನ್ಯವಾದ ಹೇಳ್ತೇವೆ ನಮ್ಮ ಪಕ್ಷದಿಂದ. ಅವರಿದ್ದಾರೆ ಸ್ವಲ್ಪ ಇವರಿಗೆ ಆಪರೇಷನ್ ಕಂಡಿದ್ದೇನೋ ಆಪರೇಷನ್ ಆಗಿದೆ, ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ, ನನ್ನ ಮಕ್ಕಳಿಲ್ಲ ಅಂತಂದು ಹೇಳ್ತಾ ಇದ್ರು. ಮಕ್ಕಳು ಇರ್ತಿದ್ರು ಅಂದ್ರೆ ಅವ್ರನ್ನೂ 100-200 ಏನಾರು ಕೊಡ್ತಿದ್ರೇನೋ. ಹಾಗಾಗಿ ಈಗ ಅವರೇನಂತಂದ್ರೆ ನಮ್ಗೆ 10 ರೂಪಾಯಿ ಭಿಕ್ಷೆ ಹಾಕ್ತಾ ಇದಾರ. ಈಗ ಸರ್ಕಾರದಲ್ಲಿ ದುಡ್ಡು ಅದ ಕಡೆಗೆ ಖರ್ಚು ಮಾಡ್ಲಕ್ಕ ಅವ್ರಿಗೆ ಮನಸ್ಸಿಲ್ಲ. ನಮ್ಮ ಈಗ ಇದು ಶಾಲೆ ಅದನ ಇಲ್ಲಿ ಹೋಗಂತಾರ ನಿಮ್ಮ ಬಂಧುಗಳೇ ಏನಂತಾರೆ ನಮಗೆ 10 ರೂಪಾಯಿ ಏನಂತಾರ ಭಿಕ್ಷೆ ಕೊಟ್ಟಿದ್ದಾರೆ. ಇವ್ರಿಗೆ ಏನಂತಂದ್ರೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೇವೆ. ಮಕ್ಕಳ ಭವಿಷ್ಯ ಕಡಿದೇನಂತಂದ್ರೆ ಇಂಥ ದಾನಿಗಳು ಇದ್ದಾರೆ ಅಂತಂದು ಗೊತ್ತೇನಂತಾರೆ ಸ್ವಲ್ಪ ಒಂದು ಒಳ್ಳೆ ವ್ಯವಸ್ಥೆ ಅದ. ಈಗ ನಾವು ಪಂಚಾಯತ್ವರಿಗೆ ಅವರಿಗೆಲ್ಲ ಲೆಟರ್ಗಳು ಕೊಟ್ಟಿದ್ದೀವಿ. ಏನೋ ಅವ್ರು 3 ವರ್ಷಕ್ಕೆ ಏನೂ ಮಾಡಿಲ್ಲ. ಈಗ ನಾವೇನು ನಮ್ಮ ಊರಾಗಿನ ಮಕ್ಕಳು ನಿಮ್ಮ ಮಕ್ಕಳು ಒಳ್ಳೆ ವ್ಯವಸ್ಥೆ ಆಗಲಿ ಅಂತ ತಿಳ್ಕೊಂಡು ನಾವು ಭಿಕ್ಷೆ ಬೇಡ ಇದು ಮಾಡುತ್ತೆ. ನಿಮ್ಲಿಂದ ಎಷ್ಟಾಯ್ತು 50, 100 ಎಷ್ಟಿತ್ತು ಇದ್ರೊಳಗೆ ಹಾಕಿ ನಾವು ಭಿಕ್ಷೆ ಬೇಡ ಇದಕ್ಕೆ ಅಂಜೆ ಬಿಲ್ಡಿಂಗ್ ಅದ ಯಾವಾಗ ನಮ್ಮ ಭಯಲಿಂದ ಹುಡುಗರಿಗೆಲ್ಲ ಪ್ರೈವೇಟ್ ಸ್ಕೂಲಿಗೆ ಹಾಕ್ಲತ್ತಾರ. ಒಳ್ಳೆ ಮಾತು ಬಂಧುಗಳೇ. ಇಲ್ಲಿ ಪಾಪ ನಮಗ 150 ರೂಪಾಯಿ ಏನಂತಂದ್ರೆ ಇವರು ಭಿಕ್ಷೆ ಕೊಟ್ಟಿದ್ದಾರೆ. ಮಕ್ಕಳದೊಂದು ಭವಿಷ್ಯಕ್ಕಾಗಿ ಏನಂತಂದ್ರೆ ಪಾಪ ಅವ್ರನ್ನೂ ಒಂದು ಒಳ್ಳೆ ವಿಚಾರ ಹೇಳಿದ್ರು. ನಮಗೇನು ಇಲ್ಲಿ ಜನಗಳು ಹೇಳಿದ್ರು ಸರ್ ನಮಗದು ಎದುರು ಏನಂತಾರೆ ಒಂದದು ಏನದು ದೇವಿನ ಗತ್ಲೆ ಬಾಯಿ ತರ್ಕೊಂಡು ಬಾಗಿಲುಗಳು ನಿಂತಾವ ಹಳೆ ಬಿಲ್ಡಿಂಗ್ಗಳು. ಅದಕ್ಕೆ ನೋಡ್ಕೊಂಡು ಮಕ್ಕಳು ಏನಂತಂದ್ರೆ ಈಗ ನಾವು ಕಳಿಸ್ತಾ ಇಲ್ಲ ಅಲ್ಲಿಗೆ. ನಾವು ಪ್ರೈವೇಟ್ ಶಾಲೆಗೆ ಏನಂತಂದ್ರೆ ಕಷ್ಟಪಟ್ಟು ನಾವು ಫಸಿಲಿಟಿ ಹೋಗಿದ್ದು ನಮ್ಮದಲ್ಲಿ ಸ್ವಲ್ಪ ದುಡ್ಡಿನ ಸಮಸ್ಯೆ ಇದ್ರೂ ಕೂಡ ನಮ್ಮ ಮಕ್ಕಳ ಭವಿಷ್ಯ ಭಾಳ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡು ಕಷ್ಟಪಟ್ಟು ನಾವು ದುಡಿದು ಪ್ರೈವೇಟ್ ಶಾಲೆಗೆ ಏನಂತಂದ್ರೆ ಹಾಕ್ತಾ ಇದ್ದೇವೆ. ಇವತ್ತು ಒಂದ್ ವೇಳೆ ನಮ್ಮ ಸರ್ಕಾರ ಶಾಲೆ ನಮ್ಮೂರಾಗಿನ ಶಾಲೆಗೆ ಒಳ್ಳೆ ವ್ಯವಸ್ಥೆ ಇರ್ತಿತ್ತಂದ್ರೆ ನಮ್ಮ ಮಕ್ಕಳು ನಾವು ಫ್ರೀ ಆಗಿ ಏನಂದ್ರೆ ಇಲ್ಲಿ ಕಲಿಸ್ಕೊತಿದ್ದೇವೆ. ಕಡೆಗೆ ಅಂದ್ರೆ ಇಲ್ಲಿದು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಶಿಕ್ಷಣ ಅಧಿಕಾರಿಗಳಾಗಲಿ ಏನಾದ್ರೆ ವ್ಯವಸ್ಥೆ ಸರಿಯಾಗಿ ಇಲ್ದಕ್ಕಂದ್ರೆ ಮಕ್ಕಳಿಗೆ ಬೇರೆ ಕಡೆ ಕಳಿಸ್ಲತ್ತೀವಿ ಅಂತ ಹೇಳ್ಯಾರ. ಇವತ್ತು ಇವ್ರು ಏನಂತಾರೆ ನಮ್ಗೆ 150 ರೂಪಾಯಿ ಏನು ಕೊಟ್ಟಾರಲ್ಲ ನಮಗೆ ಭಾಳ ಏನಂದ್ರೆ ಖುಷಿ ಅನ್ನಿಸ್ತದೆ. ಈ ಊರಾಗ ಏನಂತಂದ್ರೆ ಅಭಿಮಾನ ಏನಂತಂದ್ರೆ ಭಾಳ ಅಂದ್ರೆ ಭಾಳ ಅದ ಅಂತ ನಮಗೆ ಗೊತ್ತಾಯ್ತದ. ಧನ್ಯವಾದ ರೀ ನಿಮಗೆಲ್ಲರಿಗೂ. ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಮಟ್ಟೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ. ಇಂದು ನಾವು ನಮ್ಮ ಪಕ್ಷದ ವತಿಯಿಂದ ಏನು ಇದು ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಬಲ್ಲೂರು ಜೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆ ವ್ಯವಸ್ಥೆ ಬಗ್ಗೆ ಮೂಲಭೂತ ಸೌಕರ್ಯ ಒದಗಿಸಬೇಕಂತಂದು ನಾವು 2022ರಿಂದ ಅಂದರೆ 28/9/2022ರಿಂದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕೌಠಾಬಿ, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯತ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್
ಇವರೆಲ್ಲರಿಗೆ ನಾವು 3-4 ಲೆಟರ್ಗಳು ಏನಾದ್ರು ಕೊಟ್ಕೋತಾ ಬಂದಿದ್ದೇವೆ, ಹಂತ ಹಂತವಾಗಿ ಲೆಟರ್ಗಳು ಕೊಟ್ಕೋತಾ ಬಂದಿದ್ದೇವೆ. ಆದ್ರೂ ಕೂಡ ಆ ಅಧಿಕಾರಿಗಳು ಏನಂತಂದ್ರೆ ಇವತ್ತು ಇಲ್ಲಿವರೆಗೆ ಯಾವುದು ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟಿಲ್ಲ. ಅವರಿಗೆ ಪದೇ ಪದೇ ನಾವು ಪ್ರತಿ ವರ್ಷ ನೀರು ನಿಂತಾಗ ಇಲ್ಲಿನ ಸಮಸ್ಯೆಗಳು ಹೆಚ್ಚಿಗೆ ಕಂಡು ಬಂದಾಗ ವಿಡಿಯೋ ಮುಖಾಂತರ, ಲೈವ್ ಮುಖಾಂತರ ಮತ್ತೆ ವಾಟ್ಸಪ್ ಮುಖಾಂತರ ನಾವು ಫೋಟೋಗಳು, GPS ಫೋಟೋಗಳು ಹಾಕಿ ಇಲ್ಲಿ ವ್ಯವಸ್ಥೆ ಇಂಥದ ಸರಿಪಡಿಸ್ಕೊರಂತಂದು ಇವು 3 ಅಧಿಕಾರಿಗಳಿಗೆ, ಯಾರಿಗೆ PDO, EO ಮತ್ತೆ CS ಅವರಿಗೆ, ಇವರು ಮೂವರಿಗಲ್ದೇ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಮತ್ತೆ DDPI ಏನು ಶಿಕ್ಷಣ ಅಧಿಕಾರಿಗಳಿಗೆ ಸಂಬಂಧಪಟ್ಟಿರೋದ್ರೆ ಇವರು 5 ಅಧಿಕಾರಿಗಳಿಗೆ ಏನಂತಂದ್ರೆ ನಾವು ಮೇಲಿಂದ ಮೇಲೆ ಅಂತ ಮಾಹಿತಿ ಕೊಟ್ಕೋತಾ ಬಂದ್ರು ಕೂಡ ಇಲ್ಲಿವರೆಗೆ 3 ವರ್ಷ ಆಯ್ತು, ಯಾರು ಏನಂತಾರೆ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಹಾಗಾಗಿ ಇವತ್ತು ನಾವು ಇಲ್ಲೇ ಶಾಲೆ ಮಕ್ಕಳಿಗೆ ಮತ್ತೆ ಇನ್ನೊಂದು ಇಲ್ಲೇ ಶಾಲೆ ಮಕ್ಕಳು ನಾವೇನಾದ್ರೂ ಸ್ಟಾರ್ಟ್ ಮಾಡಾಗ 110 ಅಂದ್ರೆ 100 ಕ್ರಾಸ್ ಆಗಿತ್ತು ಮಕ್ಕಳ ಸಂಖ್ಯೆ. ಇವತ್ತು 19ಕ್ಕೆ ಬಂದು ನಿಂತದ. ಈ 5 ಅಧಿಕಾರಿಗಳು ಏನಂತಂದ್ರೆ ಏನು ಇವರು 5 ಅಧಿಕಾರಿಗಳು ಏನಂತಂದ್ರೆ ಇವರು ನಾಚಿಕೆ ಮಾನ ಮರ್ಯಾದೆ ಇಲ್ದವ್ರು ಇದ್ದಾರಲ್ಲ, ಅದರಿಂದ ಏನಂತಾರೆ ಇವತ್ತು ಈ ಊರಾಗಿದ್ದು ಇದೇ ಊರಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಸರ್ಕಾರಿ ಶಾಲೆಗಳು ಏನಂತಂದ್ರೆ ಇವತ್ತು ಮುಸ್ತಕ್ಕಂತ ಕೆಲಸ ಈ 5 ಜನ ಅಧಿಕಾರಿಗಳು ಇರೋದ್ರಿಂದ ಏನಂತಂದ್ರೆ ಮುಸ್ತಾ ಇದ್ದಾವಂತ ನಾನು ನೇರವಾಗಿ ಹೇಳ್ತೀನಿ. ಹಾಗಾಗಿ ಇವತ್ತು ನಾವು ಅವ್ರಿಗೆ ನಾಚಿಕೆ ಬರಲಿ, ನಾವೇನಂತಂದ್ರೆ ಇವತ್ತು ಮಕ್ಕಳು ಶಾಲೆಗಳು ಏನಿಲ್ಲ, ಮಕ್ಕಳು ಏನಂತಾರೆ ಶಾಲೆಗೆ ಬರ್ತಾ ಇದ್ದಾರೆ, ಈ ಮಕ್ಕಳಿಗೆ ಏನಂದ್ರೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಳೆಗಾಲದಾಗ ಅಂದ್ರೆ ಮಳೆಗಾಲ ತನಕ ನೀರು ಬಂದರೂ ಕೂಡ ಏನಂತಂದ್ರೆ ಆ ಮಕ್ಕಳು ಅಂದ್ರೆ ಶಾಲೆಗೆ ಹೊಂಟಿದ್ದಾರೆ, ಶಿಕ್ಷಕರು ಹೊಂಟಿದ್ದಾರೆ. ಇವತ್ತೇನಂತಂದ್ರೆ ಮಕ್ಕಳಿಗೆ ಒಂದು ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಬೇಕಂತಂದು ಹೇಳಿ ನಾವೇಂದ್ರೆ ಇದೇ ಊರಾಗ ಭಿಕ್ಷೆ ಎತ್ತಿದ್ದೀವಿ. ಇವತ್ತು ನಾವು ಸುಮ್ಮನೆ ಒಂದು ಅರ್ಧ ಗಂಟೆ ನಾವು ಭಿಕ್ಷೆ ಎತ್ತಿದಾಗ ಒಂದೇ ಓಣಿಗೆ ಹೋಗಿ ಬಂದಿದ್ದೀವಿ. 1036 ರೂಪಾಯಿ ಅಂತ ನಮಗೆ ಭಿಕ್ಷೆ ಕೊಟ್ಟರ. ಹಾಗಾಗಿ ಅಂದ್ರೆ ಎಲ್ಲ ಓಣಿಗಳದಾಗ ಹೋಗಿ ನಾವು ನಾಳೆ ನಾಡ್ದೆ ಹಂತ ಹಂತವಾಗಿ ಭಿಕ್ಷೆ ಎತ್ತಿ ಈ ಸಾಲಿಗೆ ಅಭಿವೃದ್ಧಿ ಕೆಲಸ ನಾವು ಮಾಡ್ತೀವಿ. ಆ ಸರ್ಕಾರ ಯೋಜನೆಯಿಂದ ಏನಂತಾರೆ 15ನೇ ಹಣಕಾಸು ಏನಂತಂದ್ರೆ ಏನಿತ್ತು ಅದು 1,49,00,000 ಏನಂತಂದ್ರೆ ಇದ್ರೂ ಕೂಡ ಖರ್ಚು ಮಾಡಿದ್ರು 1,40,13,430 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಅಂತಂದ್ರೆ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೌಟಾಬಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ನಡೆದಿಲ್ಲ. ಆದ್ರ ಅಷ್ಟು 1.5 ಕೋಟಿ ಹಣ ಏನಂತಂದ್ರೆ ಲೂಟಿ ಮಾಡ್ಯಾರ. ಅವ್ರಿಗೆ ಏನಂತಂದ್ರೆ ಕುಮ್ಮಕ್ ನೀಡತಕ್ಕಂಥ ಏನು CEO ಅವರು ಮತ್ತೆ EO ಅವರು ಇದ್ದಾರೆ, ಇವ್ರಿಗೆ ಏನಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಯಾಕಂದ್ರೆ ಮೇಲಧಿಕಾರಿಗಳು ಏನಿದ್ದಾರಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೆಳಗಿನ ಹಂತದಾಗಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಿದ್ರು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.